ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಹಾಗೂ ಅಭಿನವ ರೇಣುಕಾ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾರ್ಚ್ 1, 2026ರಂದು ಸಾಯಂಕಾಲ 4 ಗಂಟೆಗೆ ನಗರದ ಗವಿಮಠದಲ್ಲಿ ಜರುಗಲಿದ್ದು, ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಷಡಸ್ಥಲ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯರು ಹಿರೇಮಠ ಕಿಟ್ಟ ಪರಮಪೂಜ್ಯರು ವಹಿಸಿಕೊಳ್ಳಲಿದ್ದಾರೆ. ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಮಂಠಾಳ ಪರಮಪೂಜ್ಯರು ಸಮ್ಮುಖವನ್ನು ವಹಿಸಿಕೊಳ್ಳಲಿದ್ದಾರೆ. ಹಾಗೂ ಶ್ರೀ ಘನಲಿಂಗರುದ್ರಮ ಶಿವಾಚಾರ್ಯ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾಗಿರುವಂತಹ ಶರಣಪ್ಪ ಬಿರದರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಗೌರವ ಉಪಸ್ಥಿತಿಯನ್ನು ದಿಲೀಪ್ ದೇಸಾಯಿ ಅವರು, ಕಲ್ಯಾಣ ನಾಡು ಜನಪದ ಕಲಾ ಸಂಘದ ಅಧ್ಯಕ್ಷರಾಗಿರುವಂತಹ ದಿಲೀಪ್ ದೇಸಾಯಿ ಅವರು ಗೌರವ ಉಪಸ್ಥಿತಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿ ಸ್ಥಾನವನ್ನು ಸರಾಫ್ ಹಾಗೂ ಸುವರ್ಣಕಾರರ ಸಂಘ ಅಧ್ಯಕ್ಷರಾಗಿರುವಂತಹ ಚನ್ನಪ್ಪ ರಾಜಪುರ ಅವರು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 4 ಜನ ಸಾಧಕರಿಗೆ ಧಾರ್ಮಿಕ ಸಾಮಾಜಿಕ ಸೇವೆಯನ್ನು ಸಲ್ಲಿಸಿರುವಂತಹ 4 ಜನರನ್ನು ಆಯ್ಕೆಯನ್ನು ಮಾಡಿ 2026ನೇ ಸಾಲಿನ ಅಭಿನವ ರೇಣುಕಶ್ರೀ ಪ್ರಶಸ್ತಿಗೆ ನಾವು ಆಯ್ಕೆಯನ್ನು ಮಾಡಿದ್ದೇವೆ. ಮೊದಲನೇದಾಗಿ ನಿವೃತ್ತ ಉಪನ್ಯಾಸಕರಾಗಿರುವಂತಹ ನಮ್ಮ ಮಲ್ಲಿಕಾರ್ಜುನ್ ಕಾಡದಿ ಮಠ್ ಅವರನ್ನು ಅಭಿನವ ರೇಣುಕಶ್ರೀ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿದ್ದೇವೆ. ಎರಡನೇದಾಗಿ ಗ್ಯಾರಂಟಿ ನ್ಯೂಸ್ನ ಜಿಲ್ಲಾ ವರದಿಗಾರರಾಗಿರುವಂತಹ ನಮ್ಮ ಶಿವಯ್ಯ ಮಠಪತಿಯವರು ನಾರಾಯಣಪುರ, ಇವರನ್ನು ನಾವು ಆಯ್ಕೆಯನ್ನು ಮಾಡಿದ್ದೇವೆ. ತ್ರಿಪ್ರಾಂತದ ನಿವಾಸಿಯಾಗಿರುವಂತಹ ಬಸವಂತಪ್ಪ ಮಾಲಿಪಾಟೀಲ್ ಅವರಿಗೆ ಅಭಿನವ ರೇಣುಕಶ್ರೀ ಪ್ರಶಸ್ತಿಗೆ ನಾವು ಆಯ್ಕೆಯನ್ನು ಮಾಡಿದ್ದೇವೆ. ಬಸವ ಕಲ್ಯಾಣದವರಾಗಿರುವಂತಹ ಸದಾನಂದ ಕಣಜೆ ಇವರನ್ನು ಕೂಡ ನಾವು ಅಭಿನವ ರೇಣುಕಶ್ರೀ 2026ನೇ ಸಾಲಿನ ಪ್ರಶಸ್ತಿಗೆ 4 ಜನರನ್ನು ನಾವು ಆಯ್ಕೆಯನ್ನು ಮಾಡಿದ್ದೇವೆ. ಹೀಗಾಗಿ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಕ್ತಾದಿಗಳು ಸರಿಯಾಗಿ 4 ಗಂಟೆಗೆ ಗವಿಮಠದಲ್ಲಿ ನಡೆಯುವಂತಹ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನು ಪುಣ್ಯಕೋಟಿ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಸೂರ್ಯಕಾಂತ್ ಶೀಲವಂತ್ರವರು, ಸ್ವಾಗತವನ್ನು ಪ್ರೊಫೆಸರ್ ರುದ್ರೇಶ್ವರ್ ಗೋಟಾ ಅವರು ಸ್ವಾಗತವನ್ನು ಮಾಡಲಿದ್ದಾರೆ. ನಿರೂಪಣೆಯನ್ನು ನಮ್ಮ ರಮೇಶ್ ರಾಜೋಳೆ ಶಿವಪುರ ಅವರು ನಿರೂಪಣೆ ಸೇವೆಯನ್ನು ಮಾಡಲಿದ್ದಾರೆ. ಹೀಗಾಗಿ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರೇಣುಕಾಚಾರ್ಯ ಜಯಂತಿ ಹಾಗೂ ಅಭಿನವ ರೇಣುಕಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಾವೆಲ್ಲ ಸಾಕ್ಷಿ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ತದನಂತರ ಮಹಾಪ್ರಸಾದ ಇರ್ತದೆ, ಪ್ರಸಾದವನ್ನು ಸ್ವೀಕರಿಸಿ ಆ ರೇಣುಕರ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರ ಆಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವು ಬನ್ನಿ, ತಮ್ಮವರನ್ನು ಕರೆದುಕೊಂಡು ಬನ್ನಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.